ಎಲ್ಲರಿಗೂ ನಮಸ್ಕಾರ. ಈ ವೇದಿಕೆ ಮೇಲೆ ಇದ್ದಂತ ಎಲ್ಲ ಗೌರವಾನ್ವಿತ ಅತಿಥಿಗಳೇ, ಬಾಗೇವಾಡಿ ಜಿಲ್ಲಾ ಪಂಚಾಯತ್, ಎಲಿಮನೂರು ಜಿಲ್ಲಾ ಪಂಚಾಯತ್ ಆಗಮಿಸಿದಂತ ಸಮಸ್ತ ರೈತ ಬಾಂಧವರಿಗೆ, ಯುವಕರಿಗೆ, ಅಭಿಮಾನಿಗಳಿಗೆ ಮತ್ತೊಂದ್ಸಲ ಅನಂತ ಕೋಟಿ ತಮಗೆಲ್ಲರಿಗೂ ನಮಸ್ಕಾರ ಹೇಳುತ್ತಾ, ಇವತ್ತಿನ ಕಾರ್ಯಕ್ರಮ ಬೇಗನೆ ಮುಗಿಸಿ, ಯಾಕಂದ್ರೆ ಬಹಳ ಸಮಯ ಆಗಿರ್ತೈತಿ, ಇದೆಲ್ಲ ಊಟದ ಕಾರ್ಯಕ್ರಮ ಇರ್ತೈತಿ, ಅದಕ್ಕೊಂದು 10 ನಿಮಿಷ ಕಾರ್ಯಕ್ರಮ ಮುಗಿಸ್ಬೇಕಂತ ವಿಚಾರದಿಂದ ಇವತ್ತು ಕೆಲವೊಂದು ಹುಕ್ಕೇರಿ ತಾಲೂಕಿನ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆಗೆ ಸಂಬಂಧಪಟ್ಟಂತ ಕೆಲವೊಂದು ವಿಚಾರನ ತಮ್ಮ ಮುಖಾಂತರ ಇಡೀ ಕ್ಷೇತ್ರದ ಜನತೆಗೆ ಹೇಳಿಕೆ ಬಯಸ್ತಾ ಇದೀವಿ. ಇವತ್ತೆಲ್ಲರೂ ತಮ್ಗೆ ಗೊತ್ತಿದ್ದಾಗ ಇದೇ ರವಿವಾರ 28ನೇ ತಾರೀಕು ಹುಕ್ಕೇರಿ ತಾಲೂಕಿನ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆ ಇದೆ. ಆ ಚುನಾವಣೆಯಲ್ಲಿ ದಿವಂಗತ ಅಪ್ಪನಗೌಡ ಪಾಟೀಲ್ ಅವರ ಪ್ಯಾನೆಲ್ ಇಂದ ನಾವು 15 ಜನ ಅಭ್ಯರ್ಥಿನ ಕಣಕ್ಕಿಳಿಸಿದ್ವಿ. ಅದರ ಉಸ್ತುವಾರಿನ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ, ಸನ್ಮಾನ್ಯ ಅಣ್ಣಾಸಾಬ್ ಜೊಲ್ಲೆ ಅವರು, ನಾವು ಎಲ್ಲರೂ, ಶಶಿಕಾಂತ್ ನಾಯ್ಕ ಅವರು, ಎಲ್ಲರೂ ಅನೇಕ ಹಿರಿಯರೆಲ್ಲ ಕೂಡಿ ಆ ಪ್ಯಾನೆಲ್ ಇಳಿಸಿದ್ವಿ. ನಮ್ದಷ್ಟೇ ಕಳಕಳಿಯಿಂದ ವಿನಂತಿ, ಏನ್ ರವಿವಾರ ಮತದಾನ ನಡೆದೈತಿ, ತಾವೆಲ್ಲರೂ ಅಪ್ಪನಗೌಡ ಪ್ಯಾನೆಲ್ಗೆ ಅಂದ್ರೆ ತಾವು ಮತದಾನ ಮಾಡಿ ಗೆಲ್ಲಿಸಿ ನಿಮ್ಮೆಲ್ಲರೂ ಸೇವಾ ಮಾಡಕ್ ಅವಕಾಶ ಮಾಡಿಕೊಡ್ಬೇಕಂತ ಇವತ್ತು ನಾವು ವಿನಂತಿ ಮಾಡ್ಕೊಳಕ್ ಬಂದಿದ್ವಿ. ತಮಗೆ ಒಂದೇ ದಯಮಾಡಿ ಹೇಳ್ತೀನಿ, ಯಾಕಂದ್ರೆ ತಾವು ಮತದಾನ ಮಾಡಕ್ ಹೋದಾಗ ಜನರಲ್ ಅಲ್ಲಿ 9 ಜನ ಇರ್ತಾರೆ, ಯಾಕಂದ್ರೆ ತಾವೆಲ್ಲರೂ 9 ಜನ ಕೋಟ್ ಹಾಕಬೇಕಾಗಿದೆ. ಆಮೇಲೆ ಅದರ್ಸು ಮಹಿಳಾ ಎಲ್ಲ ಕೂಡಿ ಅದಕ್ಕೆ ದಯಮಾಡಿ ತಾವೆಲ್ಲರೂ ಬಸವಣ್ಣ ಇನ್ನು ಇಲೆಕ್ಷನ್ 2 ದಿವಸ ಇದೆ ಅದಕ್ಕೆ ಎಲ್ಲರೂ ಅಂದ್ರೆ ವೋಟ್ ಅಂದ್ರೆ 15 ಹಾಕ್ಬೇಕು, ಯಾಕಂದ್ರೆ ವೋಟ್ ಯಾವ್ದು ತಪ್ಪಬಾರ್ದು. ಅದಕ್ಕೆ ತಾವ್ಯಾಕಂದ್ರೆ 9 ಜನರಲ್ ಇದ್ದಾಗ 9 ಹಾಕ್ಬೇಕಾಗ್ತೈತೆ. ಅವ್ರ ಪ್ಯಾನೆಲ್ ಅಂದ್ರೆ ನೀವು 10ನೇ ವೋಟ್ ಹಾಕಿದ್ರೆ ವೋಟ್ ಬಾದ ಆಗ್ತೈತೆ. ದಯಮಾಡಿ ತಾವು 9 ಹಾಕ್ಬೇಕು. ST ಇದ್ದಾಗ ಅಂದ್ರೆ 1 ವೋಟ್ ಹಾಕೋದಿರ್ತೈತಿ, SC ಇದ್ದಾಗ 1 ವೋಟ್ ಹಾಕೋದಿರ್ತೈತಿ, ಮಹಿಳಾಗ 2 ವೋಟ್ ಹಾಕೋದಿರ್ತೈತಿ, ಬ ವರ್ಗಕ್ಕೆ 1 ವೋಟ್ ಹಾಕೋದಿರ್ತೈತಿ. ಅಲ್ಲಿ ತಪ್ಪು ಏನಾದ್ರೆ, ಯಾಕಂದ್ರೆ ಈ ಪ್ಯಾನೆಲ್ ವೋಟ್ ಹಾಕೋದ್ನಾಗ ಬಹಳ ಕಡೆ ಶುಗರ್ ಫ್ಯಾಕ್ಟ್ರಿ ಎಲೆಕ್ಷನ್ ನಡೆದಾಗ ವೋಟ್ಗಳು ಬಾದ್ ಆಗಿದಾವ. ದಯಮಾಡಿ ಅದನ್ನ ಒಟ್ಟ ಆಗಕ್ ಕೊಡ್ಬೇಡ್ರಿ. ಯಾಕಂದ್ರೆ ಎಲ್ಲರೂ, ಯಾಕಂದ್ರೆ ತಾವು ಹೋಗುತ್ನಾಗ ಅಂದ್ರೆ ತಾವೆಲ್ಲ ಬ್ಯಾಲೆಟ್ ಪೇಪರ್ ನೋಡಿರ್ತೀರಿ. ಬೇಕಾದ್ರೆ ನಾವ್ ಎಲ್ಲರಿಗೂ ರಿಟರ್ನಿಂಗ್ ಆಫೀಸರ್ಗೆ ವಿನಂತಿ ಮಾಡ್ಕೋತೀವಿ, ನಿಮಗೆ ತಿಳಿದಿಲ್ಲ ಅಂದ್ರೆ ಆ ಪಾರ್ಟಿ ಇಟ್ಕೊಂಡು ನಾವೊಂದು ನೀವು 15 ಮಂದಿ ಚೀಟಿ ಇಟ್ಕೊಂಡು ಹೋಗಿ ಅದನ್ನ ನೋಡಿ ಹಾಕ್ಬೋದು. ನೀವು ಅದಕ್ಕೆಲ್ಲ ಅವಕಾಶ ಇರ್ತೈತಿ. ಅದಕ್ಕೆ ಯಾವ್ದು ವೋಟ್ ಕೆಡದಂಗ, 1 ವೋಟ್ ಕೆಡ್ದಂದ್ರೆ, ಯಾಕಂದ್ರೆ ನೀವು 15 ವೋಟ್ ಹಾಕೋಲಿ 16ನೇ ವೋಟ್ ಹಾಕಿದ್ರೆ ನಿಮ್ ವೋಟೇ ಬಾದ ಆಗಿಬಿಡ್ತೈತಿ. ಅದಕ್ಕೆ ದಯಮಾಡಿ ಎಲ್ಲರೂ ಕರೆಕ್ಟ್ ಆಗಿ ಇದ್ರ ಬಗ್ಗೆ 15 ವೋಟ್ ಹಾಕಿದ್ದಾರ ಬಹಳ ಅನುಕೂಲ ಆಗ್ತೈತಿ. ಇಂತಂದಲ್ಲಿ ಗಮನದಲ್ಲಿ ಇಟ್ಕೋಬೇಕಂತ ವಿನಂತಿ ಮಾಡ್ಕೋತೀವಿ. ಮತ್ತೆ ತಾವೆಲ್ಲರೂ ಈ ಭಾಗದಲ್ಲಿರುವ ಜನರು ನಾವೆಲ್ಲ ಜಿಲ್ಲಾ ಪಂಚಾಯತ್ ಹೋಗಿ ಎಲ್ಲ ವಿನಂತಿ ಮಾಡ್ಕೋತಾ ಇದೀವಿ. ತಾವೆಲ್ಲರೂ ದಯಮಾಡಿ ವಿದ್ಯುತ್ ಸಹಕಾರಿ ಸಂಘ ಚುನಾವಣೆ ತಾವೆಲ್ಲರೂ ಹೊರಗೆ ಬಂದು, ಮನೆಯಿಂದ ಹೊರಗೆ ಬಂದು ಹೆಚ್ಚಿನ ಪ್ರಮಾಣದಲ್ಲಿ ತಾವು ಮತದಾನ ಮಾಡ್ಬೇಕಿದ್ರೆ ನಾವು ವಿನಂತಿ ಮಾಡ್ಕೋತೀವಿ. ಯಾಕಂದ್ರೆ ಗೆದ್ದು ಬಂದ ನಂತರ ಬಹಳ ಮುಖ್ಯವಾದಂತ ವಿಷಯ, ಹುಕ್ಕೇರಿ ತಾಲೂಕಿನ ಜನತೆಗೆ ಅಂದ್ರೆ ನಿರಂತರ ಜ್ಯೋತಿ ಬೇಕಂತೇಳಿ ಬಹಳ ದಿನದ ಎಲ್ಲ ಬೇಡಿಕೆ ಐತೆ. ಯಾಕಂದ್ರೆ ನಿರಂತರ ಜ್ಯೋತಿ ಆಯ್ತಂದ್ರೆ ನಮ್ ರೈತ ಬಾಂಧವ್ರು ಬಹಳ ಅನುಕೂಲ ಐತೆ. ಯಾಕಂದ್ರೆ ನೀವು ಇಡೀ ದೇಶದೊಳಗೆ ನೋಡ್ರಿ, ಯಾಕಂದ್ರೆ ನಾವೆಲ್ಲ ನಮ್ಮ ಕ್ಷೇತ್ರ ಜಿಲ್ಲಾದಾಗ ನಾವ್ ಏನಾರ KV ಕೆಲಸ ಇದ್ರ ಅಂದ್ರೆ ಗೌರ್ಮೆಂಟ್ ಅಧಿಕಾರಿ ಕಡೆ ಹೋಗೋದು, ನಿಮ್ಮ ಕೆಲಸ ಬಂದ್ರೆ ನೀವು ವಿದ್ಯುತ್ ಸಹಕಾರಿ ಸಂಘಕ್ಕೆ ಹೋಗ್ಬೇಕಾಗ್ತೈತೆ. ಅದಕ್ಕೆ ತಾವಾಗ ನಿರಂತರ ಜ್ಯೋತಿ ಮಾಡಕ್ ಸಾಕಷ್ಟು ಅವಕಾಶ ಇಲ್ಲ ಐತಿ. ತಾವೆಲ್ಲ ದಯಮಾಡಿ ಅಂದ್ರೆ ಈ ಸಹಕಾರ ಪ್ಯಾನೆಲ್ ನಮಗೆ ಆಶೀರ್ವಾದ ಮಾಡಿ ಅನುಕೂಲ ಆಗ್ತೈತಿ. ಮತ್ತೆ ಮುಂದಿನ ದಿನಮಾನದಲ್ಲಿ ತಾವೆಲ್ಲರೂ ನಿಮ್ಮ ಆಶೀರ್ವಾದ ಗೆದ್ದು ನಮ್ಮ ಪ್ಯಾನೆಲ್ ಬಂದ ನಂತರ ತಾವ್ ಎಲ್ಲೂ ಯಾರ ಮನೆಗೆ ಹೋಗಿ ನಿಂತು ಮತ್ತೆ ಅಲ್ಲೆಲ್ಲ ಹೋಗಿ ಎಲ್ಲರೂ ಮಂದಿನ ಕಟ್ಕೊಂಡು ಹೋಗೋ ಅವಶ್ಯಕತೆ ಇಲ್ಲ. ವಿದ್ಯುತ್ ಸಹಕಾರಿ ಸಂಘ ಕಚೇರಿ ಹುಕ್ಕೇರಿ ಒಳಗಿರ್ತೈತೆ. ನೀವು ನೇರವಾಗಿ ಹೋಗಿ ಅಲ್ಲೇ ಮಾತಾಡ್ಬೋದು, ಅಲ್ಲೇ ಅರ್ಜಿ ಕೊಡ್ಬೋದು. TC ಸುಟ್ಟಿದಿರ್ಬೋದು, ವೈರ್ ಇರ್ಬೋದು, ಕಂಬ್ ಇರ್ಬೋದು, ಯಾವ್ದಾದ್ರೆ ಯಾರ ಮನೆಗೆ ಹೋಗಿ ದಯಮಾಡಿ ನಿಲ್ಲೋದು ಬೇಡ, ಸೀದಾ ಆಫೀಸ್ಗೆ ಹೋಗ್ಬೇಕು. ನಿಮ್ಗೆ ಕೆಲಸ ಅಲ್ಲೇ ಮಾಡ್ಕೊಡ್ತಾರೆ. ಅದಕ್ಕಿಂತ ಎಲ್ಲ ಒಳ್ಳೆ ಕೆಲಸ ಮಾಡಕ್ ನಾವು ಈ ಪ್ಯಾನೆಲ್ ಮುಖಾಂತರ ಬಂದಿದ್ವಿ. ದಯಮಾಡಿ ತಾವೆಲ್ಲರೂ ಯಾರಿಗೂ ಹೆದರದೆ ಅಲ್ಲದೆ ಅಂತ ಹೊರಗೆ ಬಂದು ಅಂದ್ರೆ ಮತದಾನ ಮಾಡ್ಬೇಕಂತ ವಿನಂತಿ ಮಾಡ್ಕೋತೀವಿ. ಯಾಕಂದ್ರೆ ಇದೊಂದು ದೊಡ್ಡ ಅವಕಾಶ ದೇವ್ರು ತಮ್ಗೆ ಕೊಟ್ಟಿದ್ದಾರೆ. ಯಾಕಂದ್ರೆ ಅಣ್ಣಾಸಾಬ್ ಜೊಲ್ಲೆ ಅವರು, ಸತೀಶ್ ಜಾರಕಿಹೊಳಿ ಅವರು ಎಲ್ಲ ಕಡೆ ಭಾಷಣ ಮಾಡ್ಕೊತ ಎಲ್ಲ ಹೋಗಿದಾರು. ಅದಕ್ಕೆ ತಾವು ದಯಮಾಡಿ ಈ ಚುನಾವಣೆಯಲ್ಲಿ 28ನೇ ತಾರೀಕು ಹೆಚ್ಚಿನ ಪ್ರಮಾಣದಲ್ಲಿ ಬಂದು ಈ ಪ್ಯಾನೆಲ್ ನ ಮತವನ್ನು ಹಾಕಿದ್ರೆ ನಿಮ್ಮ ಮುಂದೆ ವಿದ್ಯುತ್ ಸಹಕಾರಿ ಸಂಘ ಬಹಳ ಉನ್ನತ ಮಟ್ಟಕ್ಕೆ ಬೆಳಿತೈತಿ. ಯಾಕಂದ್ರೆ ದಿವಂಗತ ಅಪ್ಪನಗೌಡ ಪಾಟೀಲ್ರು ಯಾಕಂದ್ರೆ ಹಿರಣ್ಯಕೇಶಿ ಸಹಕಾರಿ ಸಕ್ಕರೆ ಕಾರ್ಖಾನೆ, ವಿದ್ಯುತ್ ಸಹಕಾರಿ 2 ಸ್ಥಾಪನೆ ಮಾಡಿ ಈ ಭಾಗದ ರೈತರಿಗೆ ಜನರಿಗೆ ಒಳ್ಳೇದಾಗ್ಲಿಕ್ಕೆ ಮಾಡಿ ಹೋಗಿದಾರೋ. ಅದಕ್ಕೆ ಅವ್ರು ಏನ್ ಮಾಡಿದ ಕನಸನ್ನ ನಾವು ಉಳಿಸಿ ಬೆಳೆಸಿ ಮಾಡುವಂತ ಕೆಲಸ ಕರ್ತವ್ಯ ನಿಮ್ ಎಲ್ಲರ ಮಗೈತಿ. ದಯಮಾಡಿ ತಾವೆಲ್ಲರೂ ಈ ಚುನಾವಣೆಯಲ್ಲಿ ತಾವು ಮತವನ್ನು ಹಾಕಿ ಆಶೀರ್ವಾದ ಮಾಡ್ತೀವಿ ತಮ್ಮಲ್ಲಿ ವಿನಂತಿ ಮಾಡ್ಕೋತೀನಿ. ಅದರ ಜೊತೆಗೆ ಈಗಾಗಲೇ ನಮ್ಮ ವಿರೋಧಿಗಳು ಎಲ್ಲರೂ ಸಾಕಷ್ಟು ಕಡೆ ಟೀಕೆ ಟಿಪ್ಪಣಿ ಎಲ್ಲ ಮಾಡ್ಕೊತ ಹೋದ್ರೆ ನೀವು ಅವ್ರ ಭಾಷಣ ಹೆಂಗ್ ಮಾಡದ ನೀವೆಲ್ಲ ನೋಡತ್ತೀರಿ. ಈಗ ನಾವು ಮಾಡಕತ್ತಂದ್ರೆ ನಾವ್ ಯಾವ್ದು ಅಂದ್ರೆ ಸುಮ್ನೆ ಯಾರೋ ಬೇದು ಟೀಕೆ ಮಾಡ್ಲಿ ಏನಾಗುದಿಲ್ಲ. ಅವರೆಲ್ಲ ದಯಮಾಡಿ ಹೇಳ್ಬೇಕು, ನಾವು 5 ವರ್ಷದೊಳಗೆ ವಿದ್ಯುತ್ ಸಹಕಾರಿ ಸಂಘ ನಮ್ ಕಡೆ ಕೊಟ್ರೆ ನಾವ್ ಈ ಭಾಗದ ರೈತರಿಗೆ ಏನ್ ಕೆಲಸ ಮಾಡ್ತೀವಿ ಅನ್ನೋದು ಮೊದಲು ನಾವು ಹೇಳ್ಬೇಕಾಗ್ತದೆ.
ಅದನ್ನ ಬಿಟ್ಟು ಯಾಕಂದ್ರೆ ಬಾಯಿಗೆ ಬಂದಾಗೆಲ್ಲ ಮಾತಾಡ್ಕೋದ್ರೆ ತಪ್ಪ ಜನ ಒಪ್ಪಗೋದಿಲ್ಲ. ಯಾಕಂದ್ರೆ ಜನ ಎಲ್ಲ ನೋಡ್ತಿದ್ದಾರೆ, ಜನ ಬಹಳ ಬುದ್ಧಿವಂತರದಾರು, ಎಲ್ಲ ನಮ್ಮನ್ನು ನೋಡ್ತಾರೋ ಅವರು ನೋಡ್ತಾರೆ. ದಯಮಾಡಿ ಟೀಕೆ ಟಿಪ್ಪಣಿಗಳು ಮಾಡೋದು ಬಿಟ್ಟು ತಾವು ದಯಮಾಡಿ ರೈತರಿಗೆ ಸೇವಾ ಮಾಡೋ ಕೆಲಸ ಮಾಡ್ಕೊಂಡು ಹೋಗ್ಬೇಕಂದ್ರೆ ಅವರಲ್ಲಿ ವಿನಂತಿ ಮಾಡ್ಕೊತಾರೆ. ಇದನ್ನ ಬಿಟ್ಟು ಅವರೆಲ್ಲ ಬಹಳ ಅನೇಕ ವಿಚಾರಗಳು ಚರ್ಚೆ ಮಾಡತ್ತಾವೆಲ್ಲ ತಾವು ವಾಟ್ಸಾಪ್ ಅಲ್ಲಿ ಮೊಬೈಲ್ ಅಲ್ಲಿ ಎಲ್ಲ ನೋಡಿದ್ರಿ ನೀವು. ಅಂದ್ರೆ ವಾಟ್ಸಾಪ್ ಅಲ್ಲಿ ಎಲ್ಲ ಚರ್ಚೆ ಮಾಡ್ತಾರ ಅವ್ರಂದ್ರ ನೀವ್ ಅದನ್ನ ಹಿಂಗ್ ಮಾಡಿದ್ರಿ, ನೀವ್ ಇದನ್ನ ಹಿಂಗ್ ಮಾಡ್ರಿ ಅಂತ ಹೇಳಿ ನಾನ್ ದಯಮಾಡಿ ಈ ವೇದಿಕೆ ಮುಖಾಂತರ ನಮ್ ವಿರೋಧಿಗಳು ನಾ ವಿನಂತಿ ಮಾಡ್ಕೊತಾನೆ. ಅವರೆಲ್ಲ ನಮಗೆ ಲೆಕ್ಕ ಕೇಳ್ತಾರ. ಅವ್ರಂದ್ರ ನೀವೆಲ್ಲ ಲೆಕ್ಕ ಕೊಡ್ರಿ, ನೀವೇನ್ ಮಾಡಿದ್ರಿ, ನಾವೇನ್ ಮಾಡಿದ. ಅದಕ್ಕೆ ನಿಮ್ಮ ಈ ವೇದಿಕೆ ಮುಖಾಂತರ ನಾನು ಅವ್ರಿಗೆ ವಿನಂತಿ ಮಾಡ್ಕೊತಾನೆ. ಅವ್ರು ಲೆಕ್ಕ ಕೇಳತ್ತಾರಲ್ರಿ, ನಾ ಲೆಕ್ಕ ಕೊಡ್ತೇನೆ ಅಂದ್ರೆ ಅವ್ರು ಹೇಳ್ತಾರ ಘಟಪ್ರಭಾ ಶುಗರ್ ಫ್ಯಾಕ್ಟ್ರಿ ನೀವು ಲೆಕ್ಕ ಕೊಡತ್ತಾರ 33 ವರ್ಷದ ಲೆಕ್ಕನ ₹1 ಲೆಕ್ಕ ಕೊಡ್ತೇನೆ. ಆಮೇಲೆ ಸತೀಶ್ ಜಾರಕಿಹೊಳಿ ಯಾವ್ದೋ ಫ್ಯಾಕ್ಟ್ರಿ ಇದ್ರೆ ಅದನ್ನೂ ಲೆಕ್ಕ ಕೊಡ್ತೇನೆ. ನಮ್ ಯಾವ ಅಸ್ತಿತ್ವ ಅಂದ್ರೆ ಅದನ್ನೂ ಲೆಕ್ಕ ಕೊಡ್ತೇನೆ. ₹1 ನಿಮ್ಮನ್ನ ನಡುವಿಟ್ಟು ಲೆಕ್ಕ ಕೊಡ್ತೇನೆ. ಆದ್ರೆ ನೀವು ಹಿರಣ್ಯಕೇಶಿ ಸಹಕಾರಿ ಕಾರ್ಖಾನೆ ₹1 ನೀವು ಲೆಕ್ಕ ಕೊಡ್ಬೇಕು. ನಮಗೆ ನೀವು ಲೆಕ್ಕ ಕೊಡಬೇಕು. ಅದರ ಜೊತೆಗೆ ನೀವು ಲೆಕ್ಕ ಕೊಡ್ಬೇಕು. ಡಿಸಿಸಿ ಬ್ಯಾಂಕ್ 10 ವರ್ಷದ ₹1 ನೀವು ಲೆಕ್ಕ ಕೊಡ್ಬೇಕು. ಆಮೇಲೆ ವಿದ್ಯುತ್ ಸಹಕಾರಿ ಸಂಘದ ನೀವು ಲೆಕ್ಕ ಕೊಡ್ಬೇಕು. ಬಾಗೇವಾಡಿ ಸ್ಟೀಲ್ ಫ್ಯಾಕ್ಟರಿ ಮಾಡ್ತಾ ಹೇಳಿಲ್ಲ ಅದನ್ನೂ ಲೆಕ್ಕ ಕೊಡ್ಬೇಕ. ಅಂದ್ರೆ ಪ್ರತಿಯೊಂದು ಲೆಕ್ಕ ನೀವು ಕೊಡಬೇಕು, ನಾವು ಕೊಡ್ಬೇಕು. ಅಂದ್ರೆ ಚರ್ಚೆ ಬೇಡ. ನೀವು ನಾಡನ್ರಿ ನಾಡ್ದನ್ರಿ ಅಥವಾ ಇಲೆಕ್ಷನ್ ಮುಗಿದ ನಂತರ ನೀವು ಲೆಕ್ಕ ಕೇಳಿದಿಲ್ಲ, ಲೆಕ್ಕ ₹1 ನಿಮ್ ಮುಂದೆ ರೈತರು ಕುಡಿಸ್ಕೊಂಡೇ ಲೆಕ್ಕ ಕೊಡ್ತೀವಿ. ಅಕಸ್ಮಾತ್ ನಾವು ತಪ್ಪು ಮಾಡಿದ್ರೆ ನಮಗ್ ಶಿಕ್ಷೆ ಕೊಡ್ರಿ, ಅವ್ರು ತಪ್ಪು ಮಾಡಿದ್ರೆ ಅವ್ರಿಗೆ ಶಿಕ್ಷೆ ಕೊಡ್ರಿ. ಸುಮ್ಮ ಅಂದ್ರೆ ಲೆಕ್ಕ ಕೊಡ್ರಿ ಅಂತ ಹೇಳತ್ತೀರಿ. ಲೆಕ್ಕ ಎಲ್ಲರೂ ಕೊಡೋಣ. ಯಾಕಂದ್ರೆ ಪ್ರಜಾಪ್ರಭುತ್ವದಲ್ಲಿ ನಾವು ಕೆಲಸ ಮಾಡ್ತೀವಿ. ಸಾರ್ವಜನಿಕ ಕೇಳುವಂತ ಹಕ್ಕು ಇರ್ತೈತಿ, ಎಲ್ಲರೂ ಕೇಳ್ಬೋದು, ಎಲ್ಲರೂ ಲೆಕ್ಕ ಕೊಡ್ತೀವಿ. ಶುಗರ್ ಫ್ಯಾಕ್ಟ್ರಿ ನಮಗೂ ಎಲ್ಲ ಕೊಡ್ತೀವಿ, ಉಳಿದದ್ದು ಎಲ್ಲ ಕೊಡ್ತೀವಿ. ಅದಕ್ಕೆ ನೀವು ದಯಮಾಡಿ ಲೆಕ್ಕ ಕೊಡ್ರಿ, ನಾವು ಲೆಕ್ಕ ಕೊಡ್ತೀವಿ. ಹುಕ್ಕೇರಿ ತಾಲೂಕಿನ ಜನ ಏನ್ ನಿರ್ಧಾರ ಮಾಡ್ತಾರೆ ಅವ್ರಿಗೆ ಬಿಟ್ಬಿಡು. ನಾವು ಸುಮ್ಮ ಅದನ್ನ ಬಿಟ್ಟು ಸುಳ್ಳ ಟೀಕಾ ಮಾಡಿ ಹಂಗಿದ ಈಗ ಹಂಗಾರೆ ಈ ಲೆಕ್ಕ ನಮ್ ಜೊತೆ 10 ವರ್ಷ ಇದ್ದಾಗ ಕೇಳ್ಬೇಕಾಯ್ತು, ಅವಾಗ ಕೇಳಿದಿಲ್ರಿ. 10 ವರ್ಷ ನಮ್ ಜೊತೆ ಇದ್ರೆ ಅವಾಗ ಲೆಕ್ಕ ಕೊಡತ್ತೆ ಯಾರು ಕೇಳಿದಿಲ್ಲ. ಈಗೆಲ್ಲ ಸಂಬಂಧ ಕೆಟ್ಟಕೊಳ್ಳಿ ಲೆಕ್ಕ ಕೇಳ್ತಾರೆ. ಅದಕ್ಕೆ ದಯಮಾಡಿ ಲೆಕ್ಕ ಎಲ್ಲ ಇಂದೆಲ್ಲ ಬೇಡ್ರಿ. ಬೇಕಾದ್ರೆ ಲೆಕ್ಕ ಕೊಡೋಣ ಅಂದ್ರೆ ನಾಳೆ ನಾಡ್ದು ನೀವು ಎಲ್ಲಿ ಹೇಳ್ತೀರಿ ಅಲ್ಲೇ ಬರ್ತು ಲೆಕ್ಕ ಕೊಡ್ತು. ಇಲ್ಲಂದ್ರೆ ನೀವು ಎಲ್ಲಿ ಕರಿತೀರಿ ಹೇಳ್ರಿ ಅಲ್ಲೇ ಬರ್ತು. ನೀವು ಕೊಡ್ರಿ. ಈಗ ಇಲೆಕ್ಷನ್ಗಿಂತ ಮೊದಲೇ ಕೊಡೋಣ. ಇಲೆಕ್ಷನ್ ಆದ್ಮೇಲೆ ಅಂದ್ರೆ ಅವಾಗ ರೆಡಿ ನಾವು ₹1 ಲೆಕ್ಕ ಕೊಡ್ತು. ಯಾಕಂದ್ರೆ ನಾವೇನ್ ಮಾಡಿದ್ವಿ, ಘಟಪ್ರಭಾ ಶುಗರ್ ಫ್ಯಾಕ್ಟ್ರಿ ಏನ್ ಮಾಡಿದ್ವು, ಇಲ್ಲಿ ತಗ ನಡೆಸಿದಿರ್ಬೋದು ಅಥವಾ ಸತೀಶ್ ಅವ್ರ ಫ್ಯಾಕ್ಟ್ರಿಗಳು ಇರ್ಬೋದು, ನಮ್ ಉದ್ಯೋಗಗಳಿರ್ಬೋದು, ಎಲ್ಲಾನು ಲೆಕ್ಕ ಕೊಡ್ತೀವಿ. ಅದಕ್ಕೆ ತಾವು ದಯಮಾಡಿ ಇದನ್ನು ನಮ್ಮ ವಿರೋಧಿಗಳು ವಿನಂತಿ ಮಾಡ್ಕೋತೀನಿ. ಅದನ್ನ ಬಿಟ್ಟು ನೀವು ದಯಮಾಡಿ ವಿದ್ಯುತ್ ಸಹಕಾರಿ ಸಂಘದಿಂದ ಇನ್ನೂ ಈ ಭಾಗದ ರೈತರಿಗೆ ಒಳ್ಳೆ ಕೆಲಸ ಮಾಡ್ತೈತಿ, ಅದನ್ನ ನೀವು ಮಾಡಿ ಮತವನ್ನು ಕೇಳ್ರಿ. ಜನ ಯಾರಿಗೆ ಆಶೀರ್ವಾದ ಮಾಡ್ತಾರೋ, ಯಾರು ಸ್ವೀಕಾರ ಮಾಡ್ತಾರೋ ಅವ್ರು ನಾವು ಆ ಪ್ರಕಾರ ಒಪ್ಕೊಂಡು ಅದನ್ನ ಯಾಕಂದ್ರೆ ಅಂತಿಮವಾಗಿ ಎಲ್ಲಾ ಮತದಾರ ನೀವು ಏನ್ ನಿರ್ಧಾರ ಮಾಡ್ತೀರೋ ಅದನ್ನ ನಾವು 2 ಪಾರ್ಟಿ ಸ್ವೀಕಾರ ಮಾಡ್ಬೇಕಾಗ್ತದೆ. ಅದಕ್ಕೆ ದಯಮಾಡಿ ಅಂದ್ರೆ ಈ ವೇದಿಕೆ ಮುಖಾಂತರ ತಮ್ಮಲ್ಲಿ ವಿನಂತಿ ಮಾಡ್ಕೋತನು. ತಾವೆಲ್ಲರೂ ಈ ಚುನಾವಣೆಯಲ್ಲಿ ದಿವಂಗತ ಅಪ್ಪನಗೌಡ ಪ್ಯಾನೆಲ್ಗೆ ಆರಿಸಿಕೊಟ್ಟಿದ್ದಾರೆ. ನಿಮ್ಮೆಲ್ಲ ಹುಕ್ಕೇರಿ ತಾಲೂಕು ಇನ್ನೂ ಒಳ್ಳೇದಾಗ್ತೈತಿ, ರೈತರು ಒಳ್ಳೇದಾಗ್ತೈತಿ. ಅವ್ರೆಲ್ಲಾರು ಹೇಳ್ತಾರೆ ಇಲ್ಲ ಅವರೆಲ್ಲ ಹಂಗ್ ಮಾಡ್ತಾರೋ, ಜಂಪ್ ಹಾಕಿದ್ ಕಟ್ ಮಾಡ್ತಾರೋ, ಕಿನಾಲ್ ಮೋಟರ್ಗಳಿಗೆಲ್ಲ ತೊಂದರೆ ಕೊಡ್ತಾ ಇದ್ದಾರೆ. ಕಿನಾಲ್ ಮೋಟರ್ ತೊಂದರೆ ಕೊಡಕ, ಜಂಪ್ ಕಟ್ ಮಾಡಕ ನಾವ್ ಯಾರಾದ್ರಿ? ಯಾಕಂದ್ರೆ ನಿಮ್ಮ ಸಂಘ ನಿಮ್ದಿದು. ಅದನ್ನ ಎಲ್ಲಾ ಕಡೆ ಹೇಳ್ಕೊಂಡು ಬಂದಿನ ಜಂಪ್ ಹಾಕಿದ್ದಿಂದೆಲ್ಲ ತೆಗಿತಾರ ಅಂತ. ನಾವ್ಯಾಕೆ ರೈತರ ಯಾಕೆ ರೈತರಿಗೆ ಎಷ್ಟು ಅನುಕೂಲ ಮಾಡ್ತೀವಿ. ಜಂಪ್ ನನ್ನ ಗೋಡಿಗೇರಿ ಇಲ್ಲಪ್ಪ ಅದೇ ಹೇಳಿ. ಯಾಕಂದ್ರೆ ಜಂಪ್ ಹಾಕಿದ್ರೆ ಇನ್ನೂ ಹಾಕಲ್ ರೈತರು ನಮಗೇನಾಗುತ್ತೆ. ಕಿನಾಲ್ ಮೋಟರ್ಗ ನೀವೆಲ್ಲ ಕಿನಾಲ್ ದಾನಿಗೆಲ್ಲ ಮೋಟರ್ ನಮ್ ಕ್ಷೇತ್ರದಾಗ ಎಲ್ಲಾ ಕಡೆ ಹಾಕೊಂಡಿದ್ದಾರೆ. ಇವತ್ತು ಒಬ್ರಿಗೂ ನಾವು ತಕರಾರು ಮಾಡಿಲ್ಲ. ಅಂದ್ರೆ ಸುಳ್ಳು ಅಪಪ್ರಚಾರ. ಅವ್ರು ಬಂದ್ರೆ ಹಂಗ್ ಮಾಡ್ತಾರೋ ಹಿಂಗ್ ಮಾಡ್ತಾರೆ ನಮ್ಮ ಹೆಸರು ಹೇಳಿಲ್ಲ. ಸುಮ್ಮನೆ ಮಂದಿನ ಅನ್ಸುವಂತ ಪ್ರಯತ್ನ ಮಾಡದ್ರು. ಮತದಾರ ಪ್ರಭುಗಳು ದಯಮಾಡಿ ಅವ್ರು ಏನೂ ಕಿವಿಗೆ ಹಾಕೋದ ತಾವು 28ನೇ ತಾರೀಕು ಹೆಚ್ಚಿನ ಪ್ರಮಾಣದಲ್ಲಿ ಹೊರಗೆ ಬಂದು ಮತವನ್ನು ಹಾಕಿ ಆಶೀರ್ವಾದ ಮಾಡಿ ಕಳ್ಕೊಂಡು ವಿನಂತಿ ಮಾಡ್ಕೋತೀನಿ. ಸತೀಶ್ ಜಾರಕಿಹೊಳಿ ಅವರು, ಅಣ್ಣಾಸಾಹೇಬ್ ಜೊಲ್ಲೆ ಅವರು ಬಹಳ ಪ್ರಾಮಾಣಿಕವಾಗಿ ಈ ಎಲೆಕ್ಟ್ ಸೊಸೈಟಿ ಬಗ್ಗೆ ಕಳಕಳಿಯಿಂದ ಕಾಳಜಿ ತಗೊಂಡು ಕೆಲಸ ಮಾಡುವಂತ ಅವರು ಒಂದು ಹಾನಿ ಮಾಡಿದಾರ, ಶಪಥ್ ಮಾಡಿದಾರ, ಚಲೋ ಮಾಡಿ ಅಂತೇಳಿ. ಅದಕ್ಕೆ ದಯಮಾಡಿ ಇದನ್ನ ಮುಂದಿಟ್ಕೊಂತ ಮತವನ್ನು ಕೇಳ್ತಾ ಇದ್ದು ಆಶೀರ್ವಾದ ಮಾಡ್ಬೇಕು. ಮತ್ ದಯಮಾಡಿ ಯಾಕಂದ್ರೆ ಒಂದು ವಿನಂತಿ, ಯಾಕಂದ್ರೆ ಅವ್ರು ಮಾಡ್ತೀನಿ ನೀವು ಲೆಕ್ಕ ಬೇಕಾದ್ರೆ ಹೇಳಿ ಅವ್ರು ಕೇಳೋದಂದ್ರೆ ನಾ ಲೆಕ್ಕ ಕೊಡಕ್ಕೆ ಎಲ್ಲ ತಯಾರದನ. ಅವರು ಎಲ್ಲ ಕೊಡ್ಬೇಕಾದ್ರೆ ಯಾಕಂದ್ರೆ ಪ್ರತಿಯೊಂದಂದ್ರೆ ₹1 ಲೆಕ್ಕ ಆಗ್ಬೇಕಂದ್ರೆ ಸುಮ್ಮನೆ ಏಕೆ ಅಲ್ಲಿ ಒಂದು ಎಲ್ಲರ ಕುಂತ ಟೀಕೆ ಮಾಡೋದು ಹೋಗುದು ಬೇಡ. ಲೆಕ್ಕ ಎಲ್ಲ ಕೊಟ್ಟು ಲೆಕ್ಕ ಚುಕ್ತ ಮಾಡೇ ಎಲ್ಲ ಹೊರಗೋಗಿ ನಾವು ದಯಮಾಡಿ ತಾವೆಲ್ಲ ಮತದಾರ ಪ್ರಭುಗಳು ಹುಕ್ಕೇರಿ ತಾಲೂಕಿನ ಮಹಾ ಜನತೆಯಲ್ಲಿ ನಾವು ವಿನಂತಿ ಮಾಡ್ಕೋತೀನಿ. ತಾವು ದಯಮಾಡಿ ಒಳ್ಳೆ ಅವಕಾಶ ಕೊಡಿದ್ರೆ ನಾವು ದೇವ್ರ ಸರಿಯಾಗಿ ಕೆಲಸ ಮಾಡ್ತೀವಿ. 15 ಜನ ನಿಮ್ ತಾಲೂಕದವ್ರನ್ನ ಡೈರೆಕ್ಟ್ ಮಾಡ್ತೀವಿ, ನಿಮ್ಮವ್ರನ್ನ ಚೇರ್ಮನ್ ಮಾಡ್ತೀವಿ. ಅಧಿಕಾರ ಸಂಸ್ಥೆ ನಿಮ್ ಕೈಯಾಗೆ ಕೊಟ್ಟು ಹೋಗ್ತೀವಿ. ಇವ್ರು ಏನಾದ್ರು ತಪ್ಪು ಮಾಡಿ ಅಷ್ಟೇ ನಾವು ಕೇಳಾಕಿರ್ತೀವಿ. ಅದಕ್ಕೆ ದಯಮಾಡಿ ತಾವೆಲ್ಲ ಆಶೀರ್ವಾದ ಮಾಡೋಕೆ ವಿನಂತಿ ಮಾಡ್ಕೊತೀವಿ. ಯಾಕೆ ಮುಂದಿನ ದಿನಮಾನದಲ್ಲಿ ನಮಗೆಲ್ಲ ಒಳ್ಳೆ ಭವಿಷ್ಯ ಐತೆ. ಅದಕ್ಕೆಲ್ಲ ಈಗ ನೋಡಿ, ಈಗ ನಾನು ಅಣ್ಣಾಸಾಹೇಬ್ ಜೊಲ್ಲೆ ಬಿಜೆಪಿ ಅದ. ಈಗ ಅವರೆಲ್ಲ ಅವ್ರು ಬಿಜೆಪಿ ಕಾಂಗ್ರೆಸ್ ಅವ್ರು ಕೂಡಿ ಮಾಡತ್ತಾರ, ನಾವು ಸತೀಶ್ ಜಾರಕಿಹೊಳಿ ಕೂಡಿ ಮಾಡ್ತೀವಿ. ಸಹಕಾರದಲ್ಲಿ ಪಕ್ಷ ಇರಂಗಿಲ್ಲ.
ನಮ್ಮ ಬಿಜೆಪಿ ಮಂದಿಗೂ ನಾವು ವಿನಂತಿ ಮಾಡ್ಕೊತೀನಿ, ತಾವೆಲ್ಲರೂ ಹೊರಗೆ ಬಂದ್ ಕೇಸಿ ಅಂದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ಮತದಾನ ಮಾಡ್ಬೇಕು, ನಮ್ ಜೊತೆ ನಿಲ್ಲಬೇಕಂತ ವಿನಂತಿ ಮಾಡ್ಕೊತೀನಿ. ಅದಕ್ಕೆ ನಾವೆಲ್ಲರೂ ಕೂಡ ಮುಂದಿನ ದಿನಮಾನದಲ್ಲಿ ನಮ್ಗೆಲ್ಲಾ ಒಳ್ಳೆ ಭವಿಷ್ಯ ಇದೆ. ನಾವು ಈಗ ದಿವಂಗತ ಅಪ್ಪನಗೌಡ ಕನಸನ್ನ ಸಹಕಾರ ಅಂತ ಹೇಳುತ್ತಾ, ಯಾಕಂದ್ರೆ ಬಹಳ ಸಮಯ ಆಗೈತಿ, ಅದಕ್ಕೆ ಎಲ್ಲರೂ ಭಾಷಣ ಮಾಡೋಣ ಅಂತ ಹೇಳುತ್ತಾ, ಅದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಇಷ್ಟೊಂದು ಸಂಖ್ಯೆಯಲ್ಲಿ ಬರೀ 2 ದಿವಸ ಬಂದು ಈ ಕಾರ್ಯಕ್ರಮ ಯಶಸ್ವಿ ಮಾಡಲಿಕ್ಕೆ ಎರಡೂ ಜಿಲ್ಲಾ ಪಂಚಾಯತ್ ಜನತೆ ಜನತೆಗೆ ಎಲ್ಲರಿಗೂ ನಿಮ್ಗೆಲ್ಲ ವಂದಿಸಿ ಅಭಿನಂದಿಸಿ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಎಲ್ಲರೂ ಸಮಾಧಾನ ಶಾಂತಿ ಊಟ ಮುಗಿಸ್ಕೊಂಡು ಆರಾಮಾಗಿ ಹೋಗ್ರಿ. ನಿಮ್ಗೆಲ್ಲ ದೇವ್ರು ಒಳ್ಳೇದ್ ಮಾಡ್ರಿ. ಸನ್ಮಾನ 28 ತಾರೀಕು ಹಾಕಲು ಮಾಡೋದ್ ಬಿಡ ಈಗ